ಅದಾದ ನಂತರ ತಮ್ಮ ಇಂಗ್ಲಿಷ್ ಚಾನೆಲ್ ರಿಪಬ್ಲಿಕ್ ಅಲ್ಲೂ ನಾನು ಕೂತಿದೆ. 333 ಅಂತ 9ವರೆಗೆ ಬ್ರೇಕ್ ಆದಂತ ಸುದ್ದಿ. ಅದಾದ ನಂತರದಲ್ಲಿ ಎಲ್ಲಿಗೆ ಬಂತು ಬಿಜೆಪಿ ನಿಲ್ತು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಸೊ ಲೆಟ್ಸ್ ವೇಟ್ ಟಿಲ್ ಆಫ್ಟರ್ನೂನ್, ಮಧ್ಯಾಹ್ನ ತನಕ ನೋಡೋಣ. ಅಟ್ಲೀಸ್ಟ್ ಒಂದು 1 ಗಂಟೆ ತನಕ ಆದ್ರೂ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುವಂಥದ್ದು. ತೀರಾ 9:18ಕ್ಕೆ ನಾವುಗಳು ನ್ಯೂಸ್ ಚಾನೆಲ್ಗಳಲ್ಲಿ ಕೂತು ಎಲೆಕ್ಷನ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡೋದು ಬೇಡ ಅನ್ನುವಂಥದ್ದು. ರಾಘವ್ ಅವರು ನೀವು ನಂಬರ್ ಹಾಕಿದ ತಕ್ಷಣ ಮುಗೀತು ಇಲ್ಲಿಗೆ ಚುನಾವಣೆ ಅಂತಂದ್ರು. ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಎಕ್ಸಿಟ್ ಪೋಲ್ಗಳನ್ನ ನೋಡಿದ್ರೆ ಕೊಟ್ಟಿರುವಂತ ರೇಂಜ್ ನೋಡಿದ್ರೆ 20, 30, 40 ಸೀಟ್ಗಳ ಡಿಫರೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಒಂದು ವಿಚಾರವನ್ನ ತೋರಿಸಿರುವಂತದ್ದು. ಮಹಾಗಠಬಂಧನ್ 128 ನಾನು ಮೊದಲಿನಿಂದ ಹೇಳ್ತಿದ್ನಲ್ವಾ ನಾವೇ ಗೆಲ್ಲೋದು ಅಂತ ಅಂತಿದ್ರೆ ಇಲ್ಲ, ನಾನು 12 ಗಂಟೆ ತನಕ ಕಾಯೋಣ ಅಂತಿದ್ದೆ. ಆವಾಗ್ಲೂ ನಾನು ಅದನ್ನೇ ಹೇಳ್ತಿದ್ದೆ. ನಾನು ಅಷ್ಟೊಂದು ಏನು ಹೋಪ್ ಇರುತ್ತೆ ನನಗೆ, ಆದ್ರೆ ತೀರಾ ನಾನು ಯಾವತ್ತು ಈ ವಿಚಾರದಲ್ಲಾಗ್ಲಿ ಆ ವಿಚಾರದಲ್ಲಾಗ್ಲಿ ನಾನು ಭ್ರಮೇಲ್ ಏನ್ ಫ್ಯಾಕ್ಟರ್ ಆಗುತ್ತೆ ಮಹಾಗಠಬಂಧನ್ ಅಧಿಕಾರಕ್ಕೆ ಬರೋದಕ್ಕೆ ಬಿಹಾರದಲ್ಲಿ? ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾನು ಶುರುನಲ್ಲೇ ರಿಮಾರ್ಕ್ಸ್ ಹೇಳ್ಬೇಕು ಅನ್ಕೊಂಡೆ, ಬಟ್ ಡಿಸ್ಕಷನ್ ಯಾವ್ಯಾವ್ದೋ ಕಡೆ ಹೋಯ್ತು. ಟೆಕ್ನಿಕಲಿ ನೋಡೋದಾದ್ರೆ ಪ್ರತಿ ಬಾರಿ ಚುನಾವಣೆ ನಡೆಯುವಂಥದ್ದು ದಸರಾ ಇಂದ ದೀಪಾವಳಿಯ ಮಧ್ಯದಲ್ಲಿ ಚುನಾವಣೆ ಮುಗಿದು ಹೋಗುತ್ತೆ ಬಿಹಾರದಲ್ಲಿ. ಆದ್ರೆ ಈ ಬಾರಿ ಛಟ್ ಪೂಜಾ ಅಂತ ನಾವು ಕರಿತೀವಿ. ಬಿಹಾರ ಜನತೆಗೆ ಬಹಳ ದೊಡ್ಡದಾದಂತ ಮತ್ತು ವೈಭವೀಕರಿಸುವಂತಹ ಒಂದು ಹಬ್ಬ. ಅಲ್ಲಿ ತುಂಬಾ ವಿಜೃಂಭಣೆಯಿಂದ ಒಂದು ಹಬ್ಬವನ್ನ ಅಲ್ಲಿ ಮಾಡ್ತಾರೆ. ಅದೊಂದು ವಾರ್ಷಿಕ ಹಬ್ಬ. ಬೇರೆ ಬೇರೆ ಹಬ್ಬಗಳಿಗಿಂತ ನಾವು ಇಲ್ಲಿ ದಸರಾ ಎಷ್ಟು ವೈಭವದಿಂದ ಮಾಡ್ತೀವಿ ಅಥವಾ ಗಣೇಶ ಚತುರ್ಥಿ ಹೇಗೆ ವೈಭವದಿಂದ ಮಾಡ್ತೀವಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿ ಹೆಣ್ಣುಮಗಳು ಕೂಡ ಮಾಡುವಂತಹ ಮತ್ತು ಅವರ ಗೌರವಯುತವಾಗಿ ಮಾಡುವಂತಹ ಒಂದು ಹಬ್ಬ. ಅಂಡ್ ಇಡೀ ನೀವು ವಲಸೆ ಹೋಗಿರುವಂತಹ ಜನರು ಯಾರೇ ಇರ್ಲಿ, ಎಲ್ಲಿಂದನೇ ಇರ್ಲಿ, ದೇಶದ ಯಾವುದೇ ಮೂಲೆಯಲ್ಲಿರಲಿ, ನಾವು ಅತಿ ಹೆಚ್ಚು ಮೈಗ್ರೆಂಟ್ಸ್ ಅನ್ನ ನೋಡುವಂಥದ್ದು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ. ಅವ್ರು ಎಲ್ಲರೂ ಕೂಡ ಈ ಬಾರಿ ವಾಪಸ್ ಬಂದಿದ್ದಾರೆ. ರಾಘವ್ ಅವರ ಕಾಲಮ್ಸ್ ಅನ್ನ ನಾನು ಬಹಳ ತೀಕ್ಷ್ಣವಾಗಿ ಮತ್ತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನ ಅವ್ರು ಕವರ್ ಮಾಡ್ತಾ ಇದ್ದದನ್ನ ಬಹುಶಃ ಐ ಥಿಂಕ್ ಹಿ ವಿಲ್ ಅಗ್ರಿ ವಿತ್ ಮೀ ಅಂತ ಅನ್ಸುತ್ತೆ. ಯಾರ್ಯಾರು ವಾಪಸ್ ಬಂದಿದ್ದಾರೆ, ಆ 10% ವೋಟ್ ಶಿಫ್ಟ್ ಏನಾಗಿದೆ, ಎಷ್ಟು ಜನ ಈ ಬಾರಿ ಯುವಕರು ವೋಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಈ ಬಾರಿ ಮಹಾಗಠಬಂಧನ್ನಿಗೆ ನಮ್ಮ ವೋಟು ಅನ್ನುವಂಥದ್ದು. ಯಾವ ಸ್ಟ್ರಾಟಜಿ ಇಟ್ಕೊಂಡು ಅಥವಾ ಯಾವ ಆಧಾರದ ಮೇಲೆ ಈ ಬಾರಿ ನವೆಂಬರ್ ತಿಂಗಳಿನಲ್ಲಿ ಅಥವಾ ಛಟ್ ಪೂಜಾ ನಂತರದಲ್ಲಿ ಚುನಾವಣೆ ಮಾಡಲಾಯಿತು ನನಗೆ ಗೊತ್ತಿಲ್ಲ. ಬಿಕಾಸ್ ದ ಟ್ರೆಂಡ್ ಹ್ಯಾಸ್ ಬಿನ್ ಬ್ರೋಕನ್. ಸಾಮಾನ್ಯವಾಗಿ ದೀಪಾವಳಿ ಮತ್ತು ದಸರಾ ಮಧ್ಯದಲ್ಲಿ ನಡೆಯುವಂಥದ್ದು ಅಥವಾ ದಸರಾ ಮತ್ತು ದೀಪಾವಳಿ ಮಧ್ಯದಲ್ಲಿ ನಡೆಯುವಂತಹ ಚುನಾವಣೆ ಛಟ್ ಪೂಜಾ ಆದ ನಂತರದಲ್ಲಿ ನಡೆದಿರುವಂಥದ್ದು. ಏನೇ ಲೆಕ್ಕಾಚಾರ ಹಾಕೊಂಡು ಈ ಬಾರಿ ಆ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನ ನಡೆಸಿದ್ರೂ ಕೂಡ ಬಹಳ ಸ್ಪಷ್ಟವಾಗಿ ಇರುವಂಥದ್ದು ದಿಸ್ ಹ್ಯಾಸ್ ಆಕ್ಚುಲಿ ಬ್ಯಾಕ್ ಫೈರ್ಡ್ ಬಿಜೆಪಿ ಅಂತ ನಾನು ಹೇಳುವಂಥದ್ದು. ಹೇಗೆ ಅವರೊಂದು ಲೆಕ್ಕಾಚಾರ ಹಾಕೊಂಡಿದ್ರು, ಆಯ್ತು ಯುವಕರು ಬರ್ತಾರೆ, ಮೈಗ್ರೆಂಟ್ಸ್ ಬರ್ತಾರೆ, ವಲಸೆ ಹೋಗಿರೋರು ವಾಪಸ್ ಬರ್ತಾರೆ, ಅವ್ರು ಎಲ್ಲರೂ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರಿಗೆ ವೋಟ್ ಮಾಡಬಹುದು ಅಥವಾ ಎನ್ಡಿಎಗೆ ವೋಟ್ ಮಾಡಬಹುದು ಅಥವಾ ಏನೊಂದು 10,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟಿರುವಂತದ್ದು ಅದರ ಆಧಾರದ ಮೇಲೆ ಮಾಡಬಹುದು ಅಂತ ಏನೇನು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು. ಬಿಹಾರದಲ್ಲಿ ಇಲ್ಲಿಂದ ವಾಪಸ್ ಹೋದಂತ ಬಹಳಷ್ಟು ಜನ ಮೈಗ್ರೆಂಟ್ಸ್ ಹತ್ರ ನಾನು ಕೂಡ ಮಾತಾಡಿದ್ದೀನಿ. ಅಲ್ಲಿ ಲೋಕಲ್ ಅಲ್ಲಿ 1-2 ಕ್ಷೇತ್ರಗಳಲ್ಲಿ ನಾನು ಕೂಡ ಓಡಾಡಿದ್ದೀನಿ, ಈ ಬಾರಿ ಕೆಲಸ ಮಾಡಿದ್ದೀನಿ. ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು there is a very clear vote shift. that vote shift has been transferred to ಮಹಾಗಠಬಂಧನ್. ಮೂರು ವ್ಯಾಲಿಡ್ ರೀಸನ್ ಹೇಳ್ಬೋದಾ ಯಾಕೆ ಮಹಾಗಠಬಂಧನ್ ಬಿಹಾರದಲ್ಲಿ ಜನ ಈ ಸರಿ ಆಯ್ಕೆ ಮಾಡ್ಕೊಳ್ತಾರೆ? ನಿತೀಶ್ ಕುಮಾರ್ ಅವರ ಚಾರ್ಮ್ ಅನ್ನ ಮರೆತು ಎನ್ಡಿಎ ಅನ್ನುವಂತ ಅಲೈನ್ಸ್ ಅನ್ನ ಮರೆತು ಅಂತ ಒಂದು 3 ವ್ಯಾಲಿಡ್ ರೀಸನ್. 2 ವಿಚಾರ ಬಹಳ ಸೂಕ್ಷ್ಮವಾಗಿ ನಾನು ವಿಚಾರವನ್ನ ಒಂದು ನ್ಯಾಷನಲ್ ಟೆಲಿವಿಷನ್ ನಲ್ಲಿ ಮತ್ತು ಒಂದು ಸ್ಟೇಟ್ ಟೆಲಿವಿಷನ್ ಅಲ್ಲಿ ನಾನು ಮಾತಾಡ್ತಿದ್ದೀನಿ. ನಾವು ವೋಟ್ ಚೋರಿ ಅನ್ನುವಂತ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿದ್ವಿ. ನಾವು ದೇಶದಲ್ಲಿ ನಡೀತಾ ಇರುವಂತಹ ಅಭದ್ರತೆಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ವಿಚಾರವನ್ನ ಮಾತಾಡಿದ್ವಿ. ಆದರೆ ಬಿಹಾರ ಚುನಾವಣೆಯ ಕ್ಯಾಂಪೇನ್ನಲ್ಲಿ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿತ್ತು. ಬಿಹಾರದ ಜನತೆಗೆ ಏನ್ ಕೊಡ್ತೀವಿ, ಯುವಕರಿಗೆ ಏನ್ ಕೊಡ್ತೀವಿ, ಅಲ್ಲಿ ಬೇಕಾಗಿರುವಂತದ್ದು ಕೆಲಸ. ಇವತ್ತಿನ ದಿನ ನಿರುದ್ಯೋಗದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಜನ. ನಿತೀಶ್ ಕುಮಾರ್ ಅವರು ಆ ಕಡೆ ಆದ್ರೂ ಇರ್ಲಿ, ನಿತೀಶ್ ಕುಮಾರ್ ಅವರು ಈ ಕಡೆ ಆದ್ರೂ ಇರ್ಲಿ, ನಿತೀಶ್ ಕುಮಾರ್ ಅವರು ಎಲ್ಲ ಬೇಕಾದ್ರೂ ಸರ್ಕಾರವನ್ನ ನಡೆಸಲಿ. ಆದ್ರೆ ಕೊನೆಗೆ ನಿತೀಶ್ ಕುಮಾರ್ ನೋಡ್ಕೊಂಡಿದ್ದಂಥದ್ದು ಒಂದೇ, ತಾನು ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಕ್ಕೆ ಬಿಹಾರವನ್ನ ನಾನು ಹೇಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನ ನಿತೀಶ್ ಕುಮಾರ್ ನೋಡಿದ್ರೆ ಹೊರತು
ಬಿಹಾರದ ಜನತೆಗೆ ನಾವ್ ಏನ್ ಕೊಡ್ಬೇಕು ಅನ್ನೋದನ್ನ ನೀವು ನೋಡೋದಕ್ಕೆ ಸಾಧ್ಯ ನಿರುದ್ಯೋಗಕ್ಕೆ ಆಗಿಲ್ಲ. ಪರ್ಯಾಯವಾಗಿ ಅನೌನ್ಸ್ ಮಾಡಿರುವಂತ ಭರವಸೆ ಇದೆಯಲ್ಲ ಅದನ್ನ ಜನರು ನಂಬ್ತಾರೆ ಅಂತ ಅನ್ಸುತ್ತಾ? ಲಾಜಿಕ್ ಇದೆಯಾ ಅದರಲ್ಲಿ? 10% ವೋಟ್ ಶಿಫ್ಟ್ ಆಗಿರೋದು ಇವತ್ತಿನ ದಿನ. ಯೂತ್ ಅಲ್ಲಲ್ಲ, ನೀವು ಯುವ ಮತದಾರರ ಬಗ್ಗೆ ಹೇಳ್ತಿದ್ದೀರಿ. 923 ನಾನು ಇಲ್ಲಿ ಕೂತ್ಕೊಂಡು ನಾನು ಬೆಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಏನೋ ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ ನಡಿಬೇಕಾದ್ರೆ ನಾನು ಹೋಗೋ ಮುಂಚೆ, ಎಕ್ಸಿಟ್ ಆಗೋ ಮುಂಚೆ ನಾನು ಹೇಳ್ಬಿಟ್ಟದೆ 3-3 ನಾವು ಗೆಲ್ತೀವಿ ನೋಡಿ ಅಂತ. ಅಂಡ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ 10% ವೋಟ್ ಶಿಫ್ಟ್ ಆಗಿದೆ. ದಟ್ 10% ವೋಟ್ ಶಿಫ್ಟ್ ಹ್ಯಾಸ್ ಬೀನ್ ಬಿಕಾಸ್ ಆಫ್ ದಟ್ ಹ್ಯಾಸ್ ಕಮ್ ಟು ಮಹಾಗಠಬಂಧನ್. ಒಂದನೇ ವಿಚಾರ. ಅಂಡ್ 2, ಜನ ನಂಬಿದ್ದಾರೆ, ಯುವಕರು ನಂಬಿದ್ದಾರೆ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರುವಂತಹ ಎಲ್ಲಾ ಆಶ್ವಾಸನೆಗಳು ಕೂಡ ಬಹಳ ಪ್ರಾಮಾಣಿಕವಾಗಿರುವಂತದ್ದು. ಬಿಹಾರದಲ್ಲಿ ಹಾರಿಕೆ ಪ್ರಶ್ನೆ ಕೇಳೋಂಗಿಲ್ಲ. ಇಂಡಿಯಾ ಅವರು ಕೂಡ ಹಂಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಸಾಕಷ್ಟು ಅದಕ್ಕೆ ಮಾರ್ಗಗಳಿದೆ, ಸಾಕಷ್ಟು ಅದಕ್ಕೆ ದಾರಿಗಳಿದೆ. ನೀವು FDIಗಳನ್ನ ತಗೊಂಡ್ಬರ್ಬೋದು, ನೀವು PSUಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಏನು ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ನೀವು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು. ಹೇಗೆ ನೀವು ಸೃಷ್ಟಿ ಮಾಡ್ತೀವಿ ಅನ್ನೋದಕ್ಕೆ ಮಾನದಂಡ ನಮ್ಮ ಹತ್ರ ಇದೆ. ನಮ್ಮನ್ನ ಗೆಲ್ಸ್ಕೊಡ್ಲಿ ಸಾಕು. ಬಿಹಾರವನ್ನ ಮತ್ತೆ ಉಜ್ವಲಗೊಳಿಸುವಂತಹ ಕೆಲಸವನ್ನ ನಾವು ಮಹಾಗಠಬಂಧನ್ ಕಡೆಯಿಂದ ಮಾಡ್ತೀವಿ. ಆದ್ರೆ ದ ಮೋಸ್ಟ್ ಡಿಸಾಸ್ಟ್ರಸ್ ಫ್ಯಾಕ್ಟರ್ ಏನು ಅಂತಂದ್ರೆ, ಇವತ್ತಿನ ದಿನ ಬಿಹಾರದಲ್ಲಿ ಇಷ್ಟು ವರ್ಷಗಳ ಕಾಲ ಇಷ್ಟು ಸುದೀರ್ಘವಾಗಿ ಆಡಳಿತವನ್ನ ಕೊಟ್ಟಿರುವಂತಹ ನಿತೀಶ್ ಕುಮಾರ್, ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಅಂಡ್ ಮೂಲಭೂತ ಸಮಸ್ಯೆ. ಇವತ್ತಿನ ದಿನ ನಿಮಗೆ 60%, ನಾನು ಆ ವರ್ಗದ ಜನರಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಅಪ್ಪರ್ ಕಾಸ್ಟ್ ಅಲ್ಲಿ ಅಥವಾ ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ವರ್ಗದ ಜನರಲ್ಲಿ 60% ಮೈಗ್ರೆಂಟ್ಸ್ ಇದ್ದಾರೆ ಇವತ್ತಿನ ದಿನ. ಅಂತಂದ್ರೆ ಇಲ್ಲಿ ಬಂದು ಪಾನಿಪುರಿ ಮಾಡ್ತಾರೆ, ಇಲ್ಲಿ ಬಂದು ಟೇಲಾಗಳನ್ನ ಹಾಕತ್ತಾರೆ, ಇಲ್ಲಿ ಬಂದು ಗೋಲ್ಗಪ್ಪ ಮಾರ್ತಾರೆ. ಇಲ್ಲ ಅಂತಂದ್ರೆ ನೀವು ದೆಹಲಿಯಲ್ಲಿ ನಾನು ವಾಸವಾಗಿದ್ದೀನಿ, ನಾನು ನೋಡಿದ್ದೀನಿ, ನಿಮಗಲ್ಲಿ ನಿಮ್ಮ ಮನೆ ಕೆಲಸಕ್ಕೆ ಸಿಗುವಂತಹ ಎಲ್ಲಾ ನೌಕರರು ಕೂಡ ನಿಮಗೆ ಬಿಹಾರದಿಂದ UPಯಿಂದ ವಲಸೆ ಬಂದಿರೋರೇ ಹೊರತು ಅವರು 3 ತಿಂಗಳು 4 ತಿಂಗಳು ವರ್ಷಾನ್ಗಟ್ಲೆ ಮನೆಗಳಿಗೆ ಹೋಗಿರೋದಿಲ್ಲ, ವರ್ಷಾನ್ಗಟ್ಲೆ ಅವರ ಪರಿವಾರನ ನೋಡಿರೋದಿಲ್ಲ, ತಂದೆ ತಾಯಿಗಳನ್ನ ನೋಡಿರೋದಿಲ್ಲ, ಹೆಂಡತಿ ಗಂಡನ ಮುಖ ನೋಡಿರೋದಿಲ್ಲ, ಗಂಡ ಹೆಂಡತಿ ಮುಖ ನೋಡಿರೋದಿಲ್ಲ. ಸಮಟೈಮ್ಸ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಫೋನ್ಸ್ ಇವತ್ತಿನ ದಿನ ವಿಡಿಯೋ ಕಾಲ್ಗಳ ಮೂಲಕ ಅವ್ರು ಟಚ್ ಅಲ್ಲಿ ಇದಾರೆ ಹೊರತು. ಇಲ್ಲ ಅಂತಂದ್ರೆ ಈ ಛಟ್ ಪೂಜಾ ಅಂತ ನಾನು ಏನ್ ಹೇಳಿದ್ನಲ್ಲ, ಇದಕ್ಕೋಸ್ಕರ ಹೋಗೋದೊಂದು ಬಿಟ್ರೆ ಇಲ್ಲ ಅಂತಂದ್ರೆ ಹೋಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿಯನ್ನ ಬಿಹಾರವನ್ನ ಇಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂತಹ ಎಲ್ಲಾ ಕ್ರೆಡಿಟ್ ಇವತ್ತಿನ ದಿನ ಸಲ್ಲುವಂತದ್ದು ನಿತೀಶ್ ಕುಮಾರ್ಗೆ. ಸೊ ಐ ಥಿಂಕ್ ದೇರ್ ಇಸ್ ಆಯ್ತು. ಯೂತ್ ವೋಟರ್ಸ್ ನಾವು ಇನ್ ಜನರಲ್ ಆಗಿ ನೋಡಬಹುದಾ ಅಂತ ಹೇಳಿ, ಯಾಕಂದ್ರೆ ಯೂತ್ ಅಂತ ಬಂದಾಗ ಅದರಲ್ಲಿ ಫಿಮೇಲ್ ಪೋರ್ಷನ್ ಕೂಡ ಇದೆ. ಅವರೇ 33% ರಿಸರ್ವೇಶನ್, ಹಾಗೆ ಸ್ಕೂಲು ಕಾಲೇಜ್ ಮಕ್ಕಳಿಗೆ ಸೈಕಲ್ ಕೊಟ್ಟಿರೋದು, ಹಾಗೆ ಸಾಮಾಜಿಕವಾಗಿ ಮಾಡೋಕೆ ಹೊರಟಿರುವ ಕೆಲವೊಂದು ಪರಿವರ್ತನೆಗಳು, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಬ್ಯಾನ್, ಈ ರೀತಿಯ ವಿಚಾರಗಳು. ಇದು ಮಹಿಳಾ ಯುವ ಮತದಾರರು, ಪುರುಷ ಯುವ ಮತದಾರರು ಹಿಂಗ್ ಪ್ರತ್ಯೇಕವಾಗಿ ವೋಟಿಂಗ್ ಪ್ಯಾಟರ್ನ್ ಕೂಡ ಆಗಿದೆಯಾ ಅಂತ ಅವರು ನೋಡಿದ್ದಾರೆ. ನೋಡಿ, ಅದು ಯಾಕೆ ಮಹಿಳಾ ವೋಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ನೋಡಿ, ಎಸ್ಪೆಷಲಿ ಯೂತ್. ನೋಡಿ, ಪಂಚಾಯತ್ ಅಲ್ಲಿ 50% ರಿಸರ್ವೇಶನ್ ತಂದಿರೋದು ನಿತೀಶ್ ಕುಮಾರ್. ಪಂಚಾಯತ್ ನಲ್ಲಿ 50% ರಿಸರ್ವೇಶನ್ ಇದೆ ಮಹಿಳೆಯರಿಗೆ. ಆಯ್ತಾ? ಸರ್ಕಾರಿ ಉದ್ಯೋಗದಲ್ಲಿ 34% ರಿಸರ್ವೇಶನ್ ಇದೆ. ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್, ಲೇಡೀಸ್ ಕಾನ್ಸ್ಟೇಬಲ್ ಜೊತೆ ಮಾತಾಡ್ತಾ ಇದ್ದೆ. ಆಕೆ ಹೇಳಿದ್ದು, ನೋಡಿ ಸರ್, ನಿತೀಶ್ ಕುಮಾರ್ ಅವರು ಅಷ್ಟು ರಿಸರ್ವೇಶನ್ ಕೊಟ್ಟಿರೋ ಕಾರಣದಿಂದಾಗಿ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕಾಯ್ತು, ಇಲ್ಲಾಂದ್ರೆ ಈ ರಾಜ್ಯದಲ್ಲಿ ನನಗೆ ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ. ಸೊ ಅದೇ ರೀತಿಯ ಭಾವನೆ ಬೇರೆ ಅವರಿಂದ ಇನ್ಫ್ಲುಯೆನ್ಸ್ ಆಗಿರುವಂಥ ಒಂದಿಷ್ಟು ಮತವರ್ಗ, ಅವರ ಕುಟುಂಬ, ಸೊ ಅದೇ ರೀತಿಯಾಗಿ ಬೇರೆ ನೌಕರಿ ಪಡ್ಕೊಂಡ ಮಹಿಳೆಯರು ಇರ್ತಾರಲ್ಲ, ಅವರು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಆದರೂ ಕೂಡ ಒಂದಿಷ್ಟು ಯುವಕರು, ಎಸ್ಪೆಷಲಿ ನೀವು ಪುರುಷ ಮತದಾರರು